ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ನ್ಯೂಸ್ ಬೀಟ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಯಾವಾಗ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದಂತೆ ಇದೀಗ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಶಾಲೆಯ ಅವ್ಯವಸ್ಥೆಯ ಬಗ್ಗೆ, ಹರವದಿ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ನಾವು ವರದಿಯನ್ನ ಬಿತ್ತರಿಸಿದ್ವಿ. ಅಲ್ಲಿ ಶಿಕ್ಷಕರ ಕೊರತೆ ಇದೆ, ಕೊಠಡಿಗಳ ಅಭಾವ ಇದೆ, ಇದ್ರ ಬಗ್ಗೆ ಕ್ರಮ ಆಗಲೇಬೇಕು ಅಂತ ಹೇಳಿದ್ವಿ. ಸುದ್ದಿ ಮಾಡ್ತಿದ್ದಂತೆ ಇವತ್ತು ಶಾಲೆಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ವಿಸಿಟ್ ಕೊಟ್ಟಿದ್ದಾರೆ. ಕೂಡ್ಲಿಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮೈಲಪ್ಪ ಬೇವೂರವರು ಇವತ್ತು ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಒಬ್ಬರು ಈಗಾಗಲೇ ಏನೇನು ಪರ್ಮನೆಂಟ್ ಆಗಿ ಶಿಕ್ಷಕರಿದ್ರು ಅವರ ಅಭಾವ ಆಯಿತು. ಹಾಗಾಗಿ ಡೆಪ್ಯುಟೇಷನ್ ಮೇಲೆ ಒಬ್ಬರ ಪರ್ಮನೆಂಟ್ ಶಿಕ್ಷಕರನ್ನ ಕೊಡೋ ಕೆಲಸ ಮಾಡಿದ್ರು. ಮತ್ತೊಬ್ಬರು ಗೆಸ್ಟ್ ಟೀಚರನ್ನ ಕೂಡ ಮಂಜೂರು ಮಾಡೋ ಕೆಲಸಕ್ಕೆ ಬಿಇಒ ಈಗ ಮುಂದಾಗಿದ್ದಾರೆ. ಮತ್ತೊಬ್ಬರು ಗೆಸ್ಟ್ ಟೀಚರ್ ಕೊಡೋದಾಗಿಯೂ ಕೂಡ ಭರವಸೆ ಕೊಟ್ಟರು. ಇವತ್ತು ಪ್ರಸ್ತುತ ಹರವದಿ ಶಾಲೆಗೆ 4 ಮಂದಿ ಶಿಕ್ಷಕರ ನಿಯೋಜನೆ ಆಗಿದೆ. ಮೊದಲು ಕೇವಲ ಒಬ್ರು ಮಾತ್ರ ಇದ್ರು ಪರ್ಮನೆಂಟ್, ಇನ್ನೊಬ್ರು ಗೆಸ್ಟ್ ಇದ್ರು. ಯಾವಾಗ ನಾವು ಸುದ್ದಿ ಮಾಡಿದ್ವಿ ಕೊಠಡಿಗಳಿರ್ಬೋದು, ಅಲ್ಲಿರುವಂತ ಅವ್ಯವಸ್ಥೆ ಎಲ್ಲದ್ರ ಬಗ್ಗೆನೂ ಕೂಡ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಇವತ್ತು ಕ್ಷೇತ್ರದ ಶಿಕ್ಷಣ ಅಧಿಕಾರಿ ಒಂದಿಷ್ಟು ಭರವಸೆಯನ್ನ ಕೊಟ್ಟಿದ್ದಾರೆ. ನಂತರ ಆ ಭಾಗದ ಜನ ಕರ್ನಾಟಕ ನ್ಯೂಸ್ ಬೀಟ್ಗೆ ಧನ್ಯವಾದವನ್ನ ಹೇಳಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.